ತಾಂಡು ಹಿಂಗೆ ಈ ಸಾರಿ ಸಿಕ್ಕವ್ರೆ, ಪ್ರತಿ ಸಾರಿ ಹಿಂಗೆ ಮಾಡಿದ್ರೆ ಕೌಂಟ್ ಎಲ್ಲ ಆದ್ಮೇಲೆ ತಡೆಯಪ್ಪ ಮಾತಾಡೋದು ಇದಂತೆ ಕೌಂಟು ದುಡ್ಡು ಎಲ್ಲ ಆದ್ಮೇಲೆ 500 ಎಷ್ಟು 1000 ಎಷ್ಟು 10 ಎಷ್ಟು ಇದ್ರದ್ದೆಷ್ಟು 20 ತಡೀರಿ ಸರ್, ಎಲ್ಲ ಆದ್ಮೇಲೆ ಇಷ್ಟ ಆಗದೆ ಅಂತ ಅಮೌಂಟ್ ಆದ್ಮೇಲೆ ಲೆಕ್ಕಾಚಾರ ಆದ್ಮೇಲೆ ಚೇಂಜ್ ಹೊರಗಡೆ ಕೊಡ್ಬೇಕು ಸರ್. ಶಿವರಾಮಯ್ಯ ಅಂತೇಳಿ ನಾಮಂಗಲ ತಾಲೂಕು ಕಸಬಾ ಹೋಬಳಿ ಮುಳ್ಕಟ್ಟೆ ಗ್ರಾಮದ ಮುಳ್ಕಟ್ಟನ ದೇವಸ್ಥಾನದ ಅಧ್ಯಕ್ಷರು ಶಿವರಾಮಯ್ಯ ಅಂತೇಳಿ ತಾರೀಕು 20/5/2026 ಉಂಡಿ ಎಣಿಕೆ ಮಾಡೋಕ್ಕೆ ತಹಸೀಲ್ದಾರರ ಅಧಿಕಾರಿಗಳು ಕಾರ್ಯಾಲಯದಿಂದ ಬಂದವರು ಒಂದು ಉಂಡಿಯನ್ನು ಸುರಿದು ಎಣಿಕೆ ಮಾಡ್ದಲೆ ಎಲ್ಲ ಉಂಡಿನೂ ಒಂದೇ ಸಾರಿ ಸುರಿದು ಎಣಿಕೆ ಮಾಡ್ಕೊಂಡು ಕೆಲಸವನ್ನು ಪೂರ್ಣವಾಗಿ ಮಾಡ್ದಲೆ ಅವ್ಯವಹಾರವನ್ನು ಹಣಕಾಸವನ್ನು ಹೊಡಿತಕ್ಕಂಥ 5 ವರ್ಷದಿಂದ ಕೊರೋನಾ ಆಗಿ ನಿಂತು 5 ವರ್ಷದಿಂದ ಸಹಿತ ಅದು ಯಾವ ಹಂತದಲ್ಲಿತ್ತು, ಆ ದುಡ್ಡು ಎಷ್ಟು ಕಟ್ತಾರೆ, ಏನು ಮಾಡ್ತಾ ಇದ್ದಾರೆ ಯಾರಿಗೂ ಲೆಕ್ಕ ಕೊಡ್ತಾ ಇಲ್ಲ. ಲೆಕ್ಕದ ವಿಚಾರದಲ್ಲಿ ಅವರು ಯಾವತ್ತೂ ತಲೆ ಕೆಡ್ಸ್ಕೊತಾ ಇಲ್ಲ. ಬಂದವರು ಯಾರ್ಯಾರು ಎಷ್ಟು ತಗೋಬೇಕು ಅದು ದುಡ್ಡನ್ನು ಲೂಟಿ ಹೊಡೆಯೋ ವಿಚಾರಕ್ಕೆ ಆಡಳಿತಾಧಿಕಾರಿ ಅಂತ ನೇಮಕ ಮಾಡಿದ್ದಾರೆ ತಹಸೀಲ್ದಾರ್ ಆಫೀಸ್ನವರು. ಅದು ಮುಳ್ಕಟ್ಟಮ್ಮನ ಅಭಿವೃದ್ಧಿ ಕೆಲಸ ಆಗ್ತಕ್ಕಂಥದ್ದು ಅಥವಾ ಏನೇನೂ ಇಲ್ಲ. ಯಾತಕ್ಕೋಸ್ಕರ ಅಂದರೆ ತಾರೀಕು 20/5/2026 ನಡೆದಂಥ ಎಣಿಕೆ ಕಾರ್ಯಕ್ರಮದಲ್ಲಿ ಕೂತಿದ್ದಂಥ ಗ್ರಾಮ ಸಹಾಯಕರಾಗ್ಬೋದು, ಸಿರಿಸ್ತರಾಗ್ಬೋದು, ಆರ್ಐಗಳು ಆಗ್ಬೋದು, ಇತರೆ ಗ್ರಾಮ ಸಹಾಯಕರ ಶಿಕ್ಷಕರುಗಳು ಪ್ರತಿಯೊಬ್ಬರು ಕೂತ್ಕೊಂಡು ಉಂಡಿ ಎಣಿಕೆ ಅಂತ ಸಂದರ್ಭದಲ್ಲಿ ಬ್ಯಾಂಕ್ನವರು ದುಡ್ಡ ನೆಪ ಮಾಡೋಕ್ಕೆ ಬ್ಯಾಂಕ್ನವ್ರು ಕರ್ಕೊಂಬಂದವ್ರು ಅಷ್ಟೇ ಹೊರತು ಬ್ಯಾಂಕ್ನವರೇ ಚಿಲ್ಲರೆ ದುಡ್ಡನ್ನ ಹೊರಗಡಿಕೆ ಚೀಲ ತುಂಬಿ ಹೊರಗಡೆ ಕಳಿಸ್ತಾವ್ರೆ ಅಂದರೆ ಕೆಲಸ ಇನ್ನೂ ಕೌಂಟ್ ಮಾಡಿ ಎಲ್ಲನೂ ಡೆನಾಮಿನೇಷನ್ ಹಾಕಿ ಯಾವ ದುಡ್ಡು ಎಷ್ಟು ಬಂದಿದೆ ಯಾವುದನ್ನು ಕೇಳ್ದಲೆ ಏಕಾಏಕಿಯಾಗಿ ಬ್ಯಾಗಿ ಒಂದು ಪ್ಲಾಸ್ಟಿಕ್ ಚೀಲಕ್ಕೆ ತುಂಬಿ 7.5-8 ಲಕ್ಷ ರೂಪಾಯಿನೊಟ್ಟು ದುಡ್ಡನ್ನು ತುಂಬಿ ಚಿಲ್ಲರೆ ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ಕೆಳಗಡೆ ಚಿಲ್ಲರೆ ಮೇಲ್ಗಡೆ ಚಿಲ್ಲರೆ ಮಧ್ಯದಲ್ಲಿ 500 ರೂಪಾಯಿ ನೋಟು ಯಾವುದೇ ಕಾರಣದ್ದು 20,000 ರೂಪಾಯಿಂದ ಚಿಲ್ಲರೆ ದುಡ್ಡು ಒಬ್ಬ ಮನುಷ್ಯ ಹೊರಬೇಕಾದ್ರೆ ಕಷ್ಟ ಇದೆ. ಯಾತಕ್ಕೋಸ್ಕರ ಅಂದರೆ ಒಬ್ಬ ಮನುಷ್ಯನಿಗೆ ಏನು ಹೊರಬೇಕು ಅಂತ ಇದ್ದಾನೋ ಅದಕ್ಕಿಂತ ತೂಕ ಜಾಸ್ತಿ ಇರ್ತದೆ. ಒಂದು ಚೀಲ ತುಂಬಿ ಕೆಳಗಡೆ ಕಾಯಿನು ಮೇಲ್ಗಡೆ ಕಾಯಿನು ಮಧ್ಯದಲ್ಲಿ 500 ರೂಪಾಯಿ ನೋಟ್ಗಳನ್ನ ತುಂಬಿ ಕಳಿಸ್ತಕ್ಕಂಥದ್ದು ವಿಡಿಯೋದಲ್ಲಿದೆ. ಅದನ್ನು ವಿಡಿಯೋ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀವಿ. ಅದನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೂ ಸಹಿತ ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಥರ 5 ವರ್ಷದಿಂದ 6ನೇ ವರ್ಷ ಈ ಕಾಲಿಟ್ಟಿದೆ. ಈಗ ಜನವರಿಯಿಂದ ಈಚೆಗೆ 6ನೇ ವರ್ಷ 5ನೇ ತಿಂಗಳು 6ನೇ ವರ್ಷದಲ್ಲಿ ಕಾಲಿಟ್ಟಿದೆ. ಅವತ್ತಿಂದ ಇವತ್ತುವರೆಗೂ ಯಾವ ದುಡ್ಡು ಎಷ್ಟು ಬಂತು ಏನಾಯಿತು ಅಂತಕ್ಕಂಥದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಯಾರ್ಯಾರು ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಬಂದವ್ರು ಲೆಕ್ಕ ಮಾಡ್ಕೊಂಡು ಅವ್ರ ಪಾಡ್ಗೆ ಅವ್ರ ಮನೆ ಕಡೆ ಹೋದರೆ ಹೊರತು ಇದನ್ನು ಅಭಿವೃದ್ಧಿ ಕೆಲಸಕ್ಕೆ ಆಗಲಿ ಅಥವಾ ದೇವಸ್ಥಾನ ದುಡ್ಡಿದು ಬ್ಯಾಂಕಿಗೆ ಕಟ್ಟಿ ಅವ್ರ ಲೆಕ್ಕಪತ್ರ ಇಡಬೇಕು ಅಂತಕ್ಕಂಥ ಭಾವನೆ ತಾಲೂಕು ಆಡಳಿತಕ್ಕಿಲ್ಲ.